ನಮಸ್ಕಾರ ವೀಕ್ಷಕರೇ, ಜೆಎಂ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಕುಳಗೇರಿ. ಕಾಂಗ್ರೆಸ್ ಯಾವತ್ತಿದ್ದರೂ ಅಂಬೇಡ್ಕರನ್ನ ತುಳಿಯುವ ಕೆಲಸವನ್ನೇ ಮಾಡಿದೆ ಹೊರತು ಅವರನ್ನ ಮೇಲೆತ್ತುವ ಕೆಲಸವನ್ನ ಮಾಡಿಲ್ಲ ಎಂದು ಕಕಮರಿಯ ಶ್ರೀ ಗುರುಲಿಂಗ ಜಂಗಮ ಸ್ವಾಮೀಜಿಯವರು ಆರೋಪಿಸಿದ್ದಾರೆ. ಹೌದು, ಮಹಾರಾಷ್ಟ್ರದ ಜತ್ ತಾಲೂಕಿನ ಬೀಳೂರಿನಲ್ಲಿ ನಡೆದ ಜನ ಕಲ್ಯಾಣ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂಸತ್ತಿಗೆ ಪ್ರವೇಶ ನೀಡದಂತೆ ತೊರೆಯುವುದಿದ್ದೇ ಕಾಂಗ್ರೆಸ್ ಎಂದು ಗಂಭೀರವಾಗಿ ಆರೋಪಿಸಿದರು. ತದನಂತರ ಮಾತನಾಡಿದ ಅವರು, ಜಾತಿ ಧರ್ಮ ಎನ್ನದೆ, ಭಾಷೆ ಎನ್ನದೆ ಸರ್ವಾಂಗೀಣ ಅಭಿವೃದ್ಧಿಗೆ ನಾಯಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಜನಸಂವಾದದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ ಎಂದು ಅವರನ್ನ ಕೊಂಡಾಡಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ, ಬನ್ನಿ ನೋಡೋಣ. ನಮ್ಮ ಗೌಡರನ್ನ ಹಂಗ ಸೀಮಿತ ಮಾಡೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿ ಟ್ರೈನ್ ಮೀಸಲಾತಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಗೌಡರು ಹೃದಯ ಸಾಮ್ರಾಟ್ ಅಂತ ನಮ್ಮ ತಮ್ಮಣ್ಣಗೌಡ ಹೇಳಿದಿಲ್ಲ. ಎಷ್ಟು ಹೃದಯ ಸಾಮ್ರಾಟ್ ಅದಾರಂದ್ರ ವಿಧಾನಸೌಧದೊಳಗ ನಾವಿಲ್ಲಿ ಮಾತಾಡಿದ ಯಾವ್ದು ಕೌಂಟ್ ಆಗಂಗಿಲ್ಲ, ಪತ್ರಕರ್ತರು ಬರಿಬಹುದು. ಆದ್ರೆ ವಿಧಾನಸೌಧದೊಳಗೆ ಮಾತಾಡಿದ್ದು ಪ್ರತಿಯೊಂದು ರೆಕಾರ್ಡ್ ಆಗ್ತದ. ಗೌಡ್ರು ಏನ್ ರೆಕಾರ್ಡ್ ಮಾತಾಡೋದಂದ್ರ ಬಹುಶಃ ಒಂದು ಹುಟ್ಟುವಂತ ಒಂದೇ ಸಮಾಜಕ್ಕೆ ಬೇಡಲಿಲ್ಲ. ಬಹುಶಃ ಕರ್ನಾಟಕದೊಳಗೆ ಇರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೆ ಮೀಸಲಾತಿಯನ್ನು ಬೇಡಿರ್ತಕ್ಕಂಥ ಭಾರತದಲ್ಲಿ ಏಕೈಕ ನೇತಾ ಹುಲಿ ಯಾರಾದ್ರೂ ಇದ್ರೆ ಯತ್ನಾಳ್. ನಿಮ್ಗೆಲ್ಲ ಗೊತ್ತಿರಲಿ, ನಾನು ಇವತ್ತು ವ್ಯಕ್ತಿಗಳು ಬಂದಿರಂದ್ರ ತಮ್ಮಣ್ಣಗೌಡ ಸಲಹೆ ನಾ ಬಂದಿಲ್ಲ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರ ನನಗೆ ಗೊತ್ತಿರಲಿ. ನಾ ಹೇಳಿದ ಮನೆ ಮುಗಿದೊಳಗ ಗೌಡ್ರು ನನಗೆ ಮಠಕ್ಕೆ ಬಂದಾಗ ಕೊಡಕ್ ಬಂದಾಗ ನಾನು ₹1 ದಕ್ಷಿಣ ಕೊಡತ್ ಹೇಳಿದೆ. ಅಪ್ಪ ₹5 ಫೈನ್ ಐತಿ ಅಂತ ಹೇಳಿದ್ರು. ಇದನ್ನ ಬಿಟ್ಟು ನಾ ಡೀಸೆಲ್ ಹಾಕ್ಸೋಳ ನಿನ್ ಕಡೆ ರೊಕ್ಕ ತೊಗೊಳಲ್ಲ. ಯಾಕಂದ್ರ 10-20 ಕೊಡ ನೋಡಂಗಿಲ್ಲ. 100-200 ಕೊಟ್ರೆ ಆರಾಮದೇನ. ಹಸಿರು ನೋಟೆ ಕೆಂಪು ನೋಟೆ ಕೊಟ್ರೆ ಕಲ್ಯಾಣ ಮಸ್ತು ಸ್ವಾಮಿಗಳು ಬಾಳ್ ಮಂದಿಗೆ ಜಗತ್ತಿನಾಗ ಅದ್ರ ಅವಶ್ಯಕತೆ ನಮಗೆ ಬಿದ್ದಿಲ್ಲ. ತ್ಯಾಗದೊಳಗಿರೋ ಆನಂದ ಭೋಗದೊಳಿಲ್ಲ. ತ್ಯಾಗದೊಳಗೆ ಬಹಳ ದೊಡ್ಡ ಆನಂದ ಐತಿ. ಯಾಕೆ ಹೇಳ್ತಾ ಇದೀನಿ ಮಾತನ್ನ ಗೌಡ್ರು ನಾ ಗಮನಕ್ಕೆ ತರ್ತೀನಿ. ಮುಂದೆ ವಿಷಯ ಮಾತಾಡ್ತಾರ. ನನ್ನ ಮಠಕ್ಕೆ ಯಾರು ಬಂದ್ರು, ಯಾಕೆ ಬಂದ್ರು ಅಂತ ಹೇಳ್ತೀನಿ. ವಾಗ್ಮೋಡಿ ಅಂತ ದಲಿತ ತಿಳಿತಿಲ್ರಿ, ಒಬ್ಬ ಯಾರು ನಿವರಾಜ್ ಸಿಂಧೆ ಅಂತಕ್ಕಂಥ ಮರಾಠ ಜಾತಿ ಮಾತಾಡ್ಬಾರ್ದು. ಆದ್ರೆ ಯಾಕೆ ಮಾತಾಡತ್ತೀನಿ ಅಂದ್ರ ನಿಮ್ಗೆ ಗೊತ್ತಿರ್ಲಿ ವಿಷಯಗಳನ್ನ. ನಮ್ಮ ಮಠಕ್ಕೆ ಬಂದಿರ್ತಕ್ಕಂಥವ್ರು ದಲಿತ ಸಮುದಾಯದವರು ಹನುಮಂತ ನಾಟಿಕಾರ, ಬಹುಶಃ ನಮ್ಮ ಇವರದಾರ ಯಾರೋ ಸುನೀಲ್ ಪೋದ್ದಾರ, ಮತ್ತ ದರೇಶ್ವರ್ ಚೌಗಲೆ, ಮತ್ತು ನಮ್ಮ ಇದನ್ನ ನಗರಸಭಾ ಸೇವಕದಲ್ಲಿ ಯಾರು ಇವರೆಲ್ಲ ದನಗರ ಕುರುಬ ಸಮಾಜ ಇವರೆಲ್ಲ ಬಂದು ಏನಂದ್ರಿ ಗೌಡ್ರ ಒಂದ್ ಮಾತು ಅಪ್ಪಾರ ಅವ್ರು ಕೇಳಿದ ಕಾಲದ ಅನ್ಸೋಳ. ಬಹುಶಃ ಜತ್ ತಾಲೂಕಿನೊಳಗೆ ನಾನು 4 ಶಾಖಾ ಮಠಗಳದಾವ. ನಾ 20 ವರ್ಷದಿಂದ ನಮ್ಮ ಗುರುಗಳ ಲಿಂಗೈಕ್ಯ ಆದ್ಮೇಲೆ ಮಠಕ್ಕೆ ಆದ್ಮೇಲೆ ನಾ ಯಾವ ಸಮಾಜ ತಗೊಂಡ್ರೆ ಈ ಜತ್ ತಾಲೂಕಿನಾಗ ಗೊತ್ತಿರ್ಲಿಲ್ಲ. ನನಗೆ ಬಹಳ ಮಂದಿ ದಲಿತರಾವ್ ಅಂತಿದ್ರು. ಉಮ್ದ್ಯಾಗ ನನ್ನ ಮಠ ದಲಿತರು ಒಣಗಿರೋದ್ರಿಂದ. ಹೀಗಾಗಿ ಎಲ್ಲರೂ ಬಂದ ನಿಮ್ ಗಮನಕ್ಕೆ ತರ್ತೀನಿ, ತಿಳ್ಕೊಡ್ರಿ. ಬಹುಶಃ ವಿಧಾನಸೌಧದೊಳಗ ಬಹಳ ಮಂದಿ ಹೇಳ್ಯಾರ, ನಾ ರಾಜಕೀಯ ಮಾತಾಡಲ್ಲ, ಬಿಜೆಪಿ ಅವ್ರು ಬಂದ್ರೆ ಸಂವಿಧಾನ ತಿದ್ದುತ್ತಾರಂತ. ನಮ್ ಗೌಡ್ರು ಆನ್ ರೆಕಾರ್ಡ್ ಮಾತಾಡ್ಯಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸತ್ತಿಗೆ ಹೋಗ್ಲಾರ್ದಾಗ ಮಾಡಿದವ್ರು ಯಾರಂದ್ರೆ ಕಾಂಗ್ರೆಸ್ನವ್ರು. ಕೈಯಾಗ ಬುಕ್ ಹಿಡ್ಕೊಂಡು ಮಾತಾಡಿ ವಿಧಾನಸೌಧದೊಳಗೆ ನಮ್ ಗೌಡ್ರು ಹೆಂಗ್ ಮಾತಾಡ್ಯಾರಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಳಿತಿಲ್ಲೋ ಏನಿದ್ರು, ಅವ್ರು ಎಂಥವ್ರಿದ್ರು. ಬಹುಶಃ ನನಗೆ ಹಿಂಗ ಅನಿಸ್ತದ ಗೌಡ್ರ ವಿವೇಕಾನಂದ ಹೇಳ್ಯಾರ, ಯಾರು ನಿಮ್ಮನ್ನ ವಿರೋಧ ಮಾಡ್ತಾರ ಅವ್ರು ಬಹಳ ಎತ್ತರಕ್ಕೆ ಹೋಗ್ತಾರ, ಯಾರು ನಿಮ್ಮನ್ನ ಹೊಗಳ್ತಾರ ಅವ್ರು ನಿಮ್ಗೆ ಹೊಗಳ್ತಾರಂತ. ನಮ್ಮ ಗೌಡ್ರು ನಮ್ಮ ರಾಜ್ಯದೊಳಗೆ ಎಷ್ಟು ವಿರೋಧ ಮಾಡಿದ್ರು ಅಷ್ಟು ಎತ್ತರಕ್ಕೆ ನಮ್ಮ ಹುಲಿ ಬೆಳೆದ. ಇವತ್ತು ಕುರ್ಚಿ ಅವಶ್ಯಕತೆ ಇಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ಸ್ವಾಮಿ ಬೆಳ್ಳಿ ಸಿಂಹಾಸನ ಬಂಗಾರ ಕಿರೀಟ ಹಾಕೋ ಸ್ವಾಮಿ ಆಗಬಾರ್ದು, ಭಕ್ತರ ಹೃದಯ ಸಿಂಹಾಸನ ಕುಂಡುವಂತ ಸ್ವಾಮಿ ಆಗ್ಬೇಕು. ಆಗ ಒಬ್ಬ ರಾಜಕೀಯ ನೇತಾರ ಸಹಿತ ಕುರ್ಚಿಗಾಗಿ ತನ್ನ ಸ್ವಾಭಿಮಾನವನ್ನು ಬಿಡಬಾರದು ಅಂತಕ್ಕಂಥದ್ದನ್ನ ಭಾರತ ದೇಶಕ್ಕೆ ಸಂದೇಶ ಕೊಟ್ಟಿರ್ತ ವ್ಯಕ್ತಿ ಯಾರಾದ್ರಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಹುಲಿ. ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ವಿಧಾನಸೌಧದೊಳಗ ಅಂಬೇಡ್ಕರ್ ಅವ್ರ ಬಗ್ಗೆ ಬುಕ್ ತಗೊಂಡು ಓದಿದಾಗ ಎದುರಿನವ್ರಿಗೆ ಉತ್ತರ ಬರಲಿಲ್ಲ. ಎದುರಿನವ್ರ ಚಪ್ಪಳಿ ಬಿಡಾಕತ್ರು, ಕಾಂಗ್ರೆಸ್ ಅವ್ರನ್ನ ಚಪ್ಪಳಿ ಬರ್ಸಕತ್ರು. ಯಾಕೆ ಹೇಳ್ತಾ ಇದೀನಿ ಅಂದ್ರ ಇವತ್ತು ನಾನೇನ್ ಹೆಸರು ಹೇಳ್ತಾ ಇದೀನಿ, ಇವರೆಲ್ಲರೂ ಕಾಂಗ್ರೆಸ್ ಒಳಗೆ ಇರ್ತಕ್ಕಂಥವ್ರು ಮೂಲತಃ. ಇವರೆಲ್ಲರೂ ಬಂದು ಏನ್ ಹೇಳಿದ್ರಂದ್ರ ಜತ್ ತಾಲೂಕಿನೊಳಗ ಲಿಂಗಾಯತರು 97,000 ಅದಾರ, ದನಗರ 50-60,000 ಅದಾರ, ಮರಾಠ 30-40,000 ಅದಾರ. ಏನ್ ಹೇಳೋರು ಲೆಕ್ಕ ನನಗೆ ಅದು ಗೊತ್ತಿಲ್ಲ. ಇಷ್ಟು ದೊಡ್ಡ ಸಮುದಾಯ ಇದ್ದ ಎಲ್ಲರೂ MLA ಆಗ್ಯಾರ. ಅಪ್ಪ ಅವರ ಲಿಂಗಾಯತ MLA ಆಗೋದಕ್ಕ
ನೀವೇನೇ ಒಂದಿಟ್ಟು ಆಶೀರ್ವಾದ ಮಾಡ್ರಿ ಅಂದ್ರು. ನನ್ನ ಕಡೆ ಏನೈತೆ ಆಶೀರ್ವಾದ ಮಾಡಕ್ಕ? ಅದಕ್ಕೆ ನಾ ಹೇಳಿದೆ, ಏನ್ ಮಾಡೋಣ ಅಂತೀರಿ? ಇಲ್ಲ ನಾವು ಜಗತ್ತಿಂದ ನಿವರಾಶಿಂದ ಇಲ್ಲ, ಅವ್ರು ಅದರ ಅಧ್ಯಕ್ಷ ಅವರದಾರ. ಅವ್ರು ಹೇಳಿದ್ರು ಪಾದಯಾತ್ರಾ ಮಾಡೋದು ತಮ್ಮಣ್ಣಗೌಡರು ತಯಾರು ಮಾಡೋಣ. ಯಾಕಂದ್ರೆ ಅವ್ರು ಸಭಾಪತಿದಾಗ ಎಷ್ಟು ಕೆಲಸ ಮಾಡಿ ನಿಮ್ಗೆ ಗೊತ್ತದ, ಇವತ್ತೇನು ಇಲ್ಲ ಅಂದ್ರೂ ಎಷ್ಟು ಕೆಲಸ ಮಾಡಿ ಗೊತ್ತದ. ಅದಕ್ಕೆ ಅವರೆಲ್ಲರೂ ಕುಡ್ಕೊಂಡು ಹೇಳಿದಾಗ ನಾವು ಬದಿ ಒಳಗ ಆ ಪಾದಯಾತ್ರೆಗೆ ಚಾಲನೆ ಕೊಟ್ಟೇಗೌಡ್ರ. ಚಾಲನೆ ಕೊಟ್ಟಾಗ ಇವತ್ತು ನಡ್ಕೋತ ಇಲ್ಲಿವರೆಗೆ ಬಂತು. ಇಲ್ಲಿ ಬಂದಾಗ ತಾವೆಲ್ಲರೂ ನಮ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದಷ್ಟೇ, ಕುಲವಿಲ್ಲ ಜ್ಞಾನಿಗೆ, ಛಲ ಇಲ್ಲ ಯೋಗಿಗೆ, ತೊಲೆಗಂಬಗಳಿಲ್ಲ ಗಗನಕ್ಕೆ, ಸ್ವರ್ಗದಲ್ಲಿ ಹೊಲಿಗೇರಿ ಇಲ್ಲ ಸರ್ವಜ್ಞ. ಬಹುಶಃ ಈ ಸಮಾಜದಲ್ಲಿ ನಾವು ಬದುಕ್ಬೇಕಂದ್ರ ಹೇಳ್ತಾರ ಅವರು, ವದನೆ ಯೋಗಿಗೆ ಹೊಲ್ಲ, ಯೋಗ ಮಾಡೋ ಹೆಣ್ಣು ಬೇಡ. ವದನೆ ರೋಗಿಗೆ ಹೊಲ್ಲ, ಸರ್ವಜ್ಞ ಅವಾಗ ಬರ್ದಾನ. ರೋಗ ಅದ ಬದ್ನಿಕಾಯಿ ತಿನ್ನಬಾರ್ದು, ತುದಿಗಟ್ಟೆ ಹೊಲ್ಲ ನಿದ್ರೆಗೆ, ಕಟ್ಟಿ ತುದಿ ಕೂತ್ ನಿದ್ದೆ ಮಾಡಬಾರ್ದತ್ತ. ಅದೇ ಕಲಿತು ಮಾಡವಂದ್ರೆ ಮಾಡಿ ನಿಂತಲ್ಲಿ ಹೊಡಿತೈತಿ. ನೆರೆಯಲ್ಲಿ ಕದನ ಹೊಲ್ಲದ ಸರ್ವಜ್ಞ, ನೆರೆ ಹೊರ ಕೂಡ ಜಗಳ ಮಾಡಬಾರ್ದತ್ತ. ಅದಕ್ಕೆ ಯಾರು ಕೂಡ ಜಗಳ ಮಾಡಬಾರ್ದಂತ ಯಾಕೆ ಹೇಳ್ತಾ ಇದ್ರ, ಬಹುಶಃ ಜತ್ ತಾಲೂಕಿನಾಗ ಇರ್ತಕ್ಕಂಥ ಎಲ್ಲಾ ಸಮಾಜದವ್ರು ಇವತ್ತು ಕೋಳಿ ಅಂತ ಅಮುಕ್ ಕೋಳಿ ಅವ್ರು ಫಸ್ಟ್ ಬಂದವರು ನನ್ ಬೈಕ್ ತಗೊಂಡ್ರು. ಅಮುಕ್ ಕೋಳಿ ಎಲ್ಲಾ ತಮ್ಮ ಸಮಾಜದವ್ರು ಬಂದ್ ಏನ್ ಹೇಳಿದ್ರಂದ್ರ, ಇಷ್ಟು ತನಕ ಎಲ್ಲಾ ದೊಡ್ಡ ಸಮುದಾಯ ಇದ್ದ ಹೃದಯ ಶ್ರೀಮಂತಿಕೆಯಿಂದ ಲಿಂಗಾಯತರು ಬೇರೆ ಎಲ್ಲಾ ಸಮುದಾಯದವ್ರನ್ನ ಆಮದಾರ್ ಮಾಡಿದ್ರಿ. ಈ ಸಲ ನಾವೆಲ್ಲರೂ ತ್ಯಾಗ ಮಾಡಿ ಲಿಂಗಾಯತರು MLA ಮಾಡ್ತೀವಿ ಅಂತ ನನ್ನ ಮಟ್ಟಕ್ಕೆ ಬಂದ ಕಟ್ಮಾರಿ ಬಂದ್ ಹೇಳಿದ್ರು. ಅದಕ್ಕೆ ನಾವು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಗುಳೂರು ಭಾಗದಲ್ಲಿ ನಿಮ್ಗೊಂದು ಮಾತು ಗೊತ್ತಿರ್ಲಿ, ಯಾವ ದೊಡ್ಡ ರಾಜ ಮಕ್ಕಳು ಇದ್ದಿದ್ದಿಲ್ಲ ಅಂತ ಇರ್ಲಾರ್ದಾಗ ಅವೆಲ್ಲ ದೇವರ ಕೇಳಿದ, ಎಲ್ಲೆಲ್ಲಿ ಹೋದ ಏನೂ ಆಗ್ಲಿಲ್ಲ. ಅವ ಬಹಳ ನಿಶ್ಚಿತ್ತಾಗಿ ಕೂತಿದ್ದಂತ. ಕೂತಂತ ಸಂದರ್ಭದೊಳಗ ಒಬ್ಬ ಸಾಮಾನ್ಯ ರಾಮ್ ಕೊಂಡಳೆ ಅಂತಾರ, ರಾಮ್ ಕೊಂಡಳೆ ಅವ ಬಂದತ್ರಿ. ಬಂದ್ ಮಹಾರಾಜ್ರ ಭವಿಷ್ಯ ಹೇಳಿದವ, ನೀವು ಗಂಡು ಮಗ ಆಗ್ತದ ಅಂತ. ಎಲ್ಲ ಗೊತ್ತಕ್ಕೆ ಹೋಗುವ ಅಂದ್ರ ಅವ್ರು ಎಂತಿದ್ದ ಕಳ್ಳ ಎಂತ ದೇವ್ರು ಉಳ್ಳಾಡ ಕಳ್ಳಿಯಾಗಿದ್ದವ್ರು ಕಾಯಿ ಬಾನ ಬೆಳಿತಿತ್ತ. ಏನ್ ಸುಮ್ಮ ಪಾಪ ಹೊಟ್ಟೆ ತುಂಬ್ಕೊಳಕ್ ಹೊಗಳ್ತೈತಿ. ಜಗತ್ತಿಗೆ ಗೊತ್ತ ನನ್ನ ಮಕ್ಕಳಿಲ್ಲತ್ತ ಹೇಳಕತ್ತ ತಿಳ್ಕೊಂಡ. ಆಯ್ತು ಏನ್ ಬೇಕಂತ ಕೇಳ್ದ, ಬಟ್ಟೆ ಬೇಕಾ, ಒಂದೆರಡು ತೊಲಿ ಬಂಗಾರ ಬೇಕಾ, ಮಕ್ಕಳಲ್ಲಿ ಮುಂದೆ ರಾಜಿಗ ಅದಕ್ಕೆ ಏನ್ ಬೇಕಂತ ಕೇಳ್ದ. ನನಗೇನು ಬೇಡ, ನಿಮ್ಗೆ ಯಾವತ್ತು ಮಗ ಆಗ್ತೈತೆ ಅವತ್ತು ಓದ್ತೀನಿ ಅಂದವ. ಹುಚ್ಚಿ ನನ್ನ ಮಕ್ಕಳಾಗುದಿಲ್ಲ, ಸುಮ್ಮನೆ ಉಪವಾಸ ಬೇಡ, ತಗೊಂಡು ಹೋಗಂದವ. ನಾ ದಾನ ಮಾಡಿ ಸಾಯವನಿ ಅಂದ. ದಾನವಿಲ್ಲದ ಮನೆಯು ದೊಡ್ಡದಾದ್ರೇನು? ಅದ್ ಕೂಡಲೇ ಅವೇದ್ ಹೋಗ್ಬಿಟ್ಟ. ಹೋಗಿ ಮತ್ 3 ತಿಂಗಳಾಗಣ ಬಂದ. ಮಹಾರಾಜ ಏನು ಲಕ್ಷಣ ರೀ ಅಂತ ಕೇಳ್ದ. ಮಹಾರಾಜ ಅಂದ, ಹುಚ್ಚಿಗೆ ಹಿಡ್ದತ್ತೆ ಬಂದ. ನನಗೆ ವಯಸ್ಸಾಗೈತಿ, ನನ್ನ ಹೆಂಡತಿ ವಯಸ್ಸಾಗೈತಿ,